ರಾಜ್ಯದಲ್ಲಿ ಬಂಧುಗಳೇ ಪೂರ್ತಿ ಆಡಳಿತ ಕುಸಿದೋಗಿದೆ. ಅವ್ರು ಏನು ಹೇಳ್ತಾರೆ, ಅವರ ಕಾಂಗ್ರೆಸ್ಸಿನ ಚುನಾವಣೆ ಪ್ರಣಾಳಿಕೆ ನೀವು ನೋಡಿಬಿಟ್ರೆ ಅದು ಈ ದೇಶದ ರಕ್ಷಣೆ ಮಾಡುವಂಥದ್ದು, ದೇಶದಲ್ಲಿರುವ ಹಿಂದೂಗಳನ್ನು ರಕ್ಷಣೆ ಮಾಡುವಂಥದ್ದು ಒಂದು ಪಾಯಿಂಟು ಇಲ್ಲ. ಅವ್ರು ಏನು ಹೇಳ್ತಾರೆ, ಅಲ್ಪಸಂಖ್ಯಾತರ ಸಲುವಾಗಿ ವಿಶೇಷ ಕಾನೂನು ತರ್ತೀವಿ ಮುಂದೆ. ಅವ್ರಿಗೇನಾದರೂ ಬರೀ ಕಣ್ಣು ಕಿಸಿದು ನೋಡಿದ್ರೆ ನಿಮ್ಮನ್ನು ಜೈಲಿಗೆ ಹಾಕ್ತೀವಿ. ಯಾರಿಗೆ? ಹಿಂದೂಗಳಿಗೆ. ಇನ್ನು ಮ್ಯಾಗ ಬುಲ್ಡೋಜರ್ ಎಲ್ಲ ಕಡೆ ಬಂದ್ ಮಾಡ್ತೀವಿ, ದೇಶನಾಗ ಎನ್ಕೌಂಟರ್ ಬಂದ್ ಮಾಡ್ತೀವಿ, ಅಲ್ಲಿಂದ ಎಲ್ಲ ಇನ್ನೊಮ್ಮೆ ನಾವು ಹಂಚ್ತೀವತ್ತ. ಅಂದ್ರೆ ನಾವು ಈಗ ಹೆಂಗಾಗಿವ ಅಂದ್ರೆ, ಹಿಂದೂಗಳು ಒಂದೇ ಲಗ್ನ ಆಗಿರ್ತೀವಿ, ಎರಡೇ ಆಡ್ತಿರ್ತೀವಿ, ಮನ್ಯಾಗ 10-20 ತೊಲಿ ಬಂಗಾರ ಎಲ್ಲ ಇದ್ದು ಅವನ್ನೆಲ್ಲ ಸಮನಾಗಿ ಹಂಚಿಬಿಡ್ತಾರೆ. ಕೊಳ್ಳನ ತಾಳಿನೂ ಸಹಿತ ಇವರು ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಇದ್ದಾಗ ಒಂದು ಮಾತು ಹೇಳಿದ್ರು, ಈ ದೇಶದ ಮೊದಲ ಅಧಿಕಾರ ಯಾರ್ದು ಅಂದರೆ ಅಲ್ಪಸಂಖ್ಯಾತರದು. ಸಿದ್ದರಾಮಯ್ಯನವರು ಅದೇ ಹೇಳಿದ್ರು. ಹಾಗಾದ್ರೆ ಈ ದೇಶದಲ್ಲಿ ಹಿಂದೂಗಳ ಬಗ್ಗೆ ಮಾತಾಡೋದು ಇವತ್ತು ಏನಾಗಿದೆ? ಇವತ್ತು ಯಾದಗಿರಿಯಲ್ಲಿ ಒಬ್ಬ ದಲಿತನ, ಯಾದಗಿರಿ ಅಲ್ರಿ, ಹತ್ಯೆಗೆ. ಮೊನ್ನೆ ಹುಬ್ಬಳ್ಳಿಯಲ್ಲಿ ನೇಹಾ ಹಿರೇಮಠರ ಹತ್ಯೆ ಆಯಿತು. ಹೋಗಿದ್ದೆ ನಾ ಅವ್ರ ಮನೆಗೆ. ಅವ್ರು ನಮ್ಮ ಪಾರ್ಟಿಯವ್ರು ಅಲ್ರಿ, ಕಾಂಗ್ರೆಸ್ಸಿನ ಕಾರ್ಪೊರೇಟ್ರ್, ಕಾಂಗ್ರೆಸ್ಸಿನ ಕಾರ್ಪೊರೇಟ್ರ್ ಮಗಳು. ಆ ಮಗಳು ಕಳ್ಕೊಂಡಂಥ ಕುಟುಂಬ ಅವತ್ತೇ ಈ ರಾಜ್ಯದ ಮುಖ್ಯಮಂತ್ರಿಗಳು ಹೇಳಿಕೆ ಕೊಡ್ತಾರೆ, ಅದು ಅವರವ್ರ ವೈಯಕ್ತಿಕ ಜಗಳ. ಈ ರಾಜ್ಯದ ಗೃಹ ಮಂತ್ರಿಗಳು ಹೇಳ್ತಾರೆ ಅವ್ರದ್ದೇನೋ ಲವ್ ಅಫೇರ್ಸ್ ಇತ್ತು, ಅದಕ್ಕೇನೋ ಆಗೈತಿ, ಆಕಸ್ಮಿಕ ಆಗೈತಿ ಅಂದ್ರೆ ಏನ್ರಿ? ನಾಳೆ ಸಿದ್ದರಾಮಯ್ಯನವರ ಪರಮೇಶ್ವರ್ ಇವತ್ತು ಬೂಪ್ ಕೊಟ್ಟನ, ಬಂಡೆ, ಕನಕಪುರದ ಬಂಡೆ, ಅವೆಲ್ಲ ನಡೀತಾವ್ರಿ ಸಹಜ ಅಂತೇಳಿ. ಅಂದ್ರೆ ಒಂದು ಯಾವುದೇ ಪಾಪ ಒಂದು ಹೆಣ್ಣು ಮಗಳು, ಇವತ್ತೊಬ್ಬ ದಲಿತ ಅಂದ್ರೆ ರೊಟ್ಟಿ ಬಿಡ್ಲಕ್ಕೆ ಹೋಗಿದ್ದ, ಸ್ವಲ್ಪ ಸಣ್ಣ ಜಗಳಕ್ಕೆ ಇವತ್ತು ಕೊಲೆ. ನೋಡ್ರಿ, ಒಂದು ಮಾತಂತ ನಾನು ಸ್ಪಷ್ಟ ಹೇಳ್ತೀನಿ, ಭವಿಷ್ಯದಲ್ಲಿ ನೀವು ಜಾತಿ ಜಗಳ ಹಿಡ್ಕೊತ ಕೂತ್ರಿ, ಪಂಚಮಸಾಲ್ಯಾರು, ಗಾಣಿಗ್ಯಾರು, ನಾವು ವಾಲ್ಮೀಕಿ, ನಾವು ಬೋಯಿ ಸಮಾಜ, ನಾವು ಒಕ್ಕಲಿಗ, ಬ್ರಾಹ್ಮಣ ಅಂತ ನೀವು ಏನಾರೇ ಬಡ್ದಾಡ್ಕೊತ ನೀವು ಜಾತಿ ಆಧಾರ ಮ್ಯಾಗ ಏನಾರು ದೇಶದ ಚುನಾವಣೆಯಲ್ಲಿ ನೀವೇನಾದರೂ ಓಟ್ ಹಾಕಿದ್ರೆ ನಾಳೆ ಅವರು ಲವ್ ಜಿಹಾದ್ 2047 ಭಾರತವನ್ನು ಇಸ್ಲಾಂ ರಾಷ್ಟ್ರ ಮಾಡಬೇಕು ಅನ್ನೋಂಥದ್ದು ಏನೋ ಅವ್ರ ಸಂಕಲ್ಪ ಇದೆ. ನಿಮ್ಮನ್ನ ಯಾವ ಜಾತಿ ನೋಡಿದ್ರು ಅವ್ರು ಬಂತಂದರೆ, ನಿಮ್ಮ ಲಿಂಗಾಯತರು ಕೊಡ್ರಿ ಅಂದ್ರೆ ಇಲ್ಲ, ಇವತ್ತು ದಲಿತರು ಹೊಡೆದ್ರಲ್ಲಿ. ಇವತ್ತು ಮಾನ್ಯ ಲಿಂಗಾಯತರೇ ಹೊಡೆದು ಬಿಡ್ರು, ಸ್ವಾಮಿಗಳಿಗೆ ಹೊಡೆದಾರ್ತಂದ್ರೆ ಎಷ್ಟು ಕೊಲೆ ಆಗ್ಲಕ್ಕತ್ತವ ಕರ್ನಾಟಕದಲ್ಲಿ. ಇವತ್ತು ನೋಡ್ರಿ, ಇಲ್ಲಿ ಜೈ ಶ್ರೀರಾಮ್ ಅನ್ಕೋತ ಹೋಗುವಂಥ ಒಂದು ಬೆಂಗಳೂರಿನಾಗ ಒಂದು ಕಾರ್ನಾಗ ಅವ್ರಿಗೆ ಹಿಡಿದು ಹೇಳ್ತಾರೆ, ಇವರು ಪಾಕಿಸ್ತಾನ ಪರವಾಗಿ ಘೋಷಣೆ ಕೊಡಬೇಕು, ಅಲ್ಲಾಹು ಅಕ್ಬರ್ ಇರಬೇಕು, ಇಲ್ಕನ್ ಮಗನೇ ನೋಡ್ತಿರತ್ತೆ. ಒಬ್ಬ ಹಾಡ ಕಟ್ಟಿದ್ದ ಮೈಸೂರಿನಾಗ, ಅವನು ಕರ್ಕೊಂಡು ಹೋಗಿ ಒಳಗೆ ಹೊಡೆದು ಪಾಕಿಸ್ತಾನ ಪರವಾಗಿ ಘೋಷಣೆ ಕೊಡಬೇಕು, ಅಲ್ಲಾಹು ಅಕ್ಬರ್ ಅನ್ಬೇಕು ಅನ್ನೋಂಥದ್ದು ಹಿಗ್ಗಾಮುಗ್ಗ ಹೊಡೆಯುವಂಥದ್ದು ಈ ರಾಜ್ಯದಲ್ಲಿ. ಏನೂ ಅವ್ರಿಗೆ ಭಯ ಇಲ್ಲ. ಈ ಪರಿಸ್ಥಿತಿ ನೀವು ಅದನ್ನು ಅರ್ಥ ಮಾಡ್ಕೊಂಡು ಬರೀ 2,000 ಕೊಟ್ಟಾರ್ರಿ, ಭಾಳ ಚಲೋ ಆಗೈತ್ರಿ, ನಮ್ಮ ಪುಕ್ಕಟ್ ಬಸ್ ಸಿಕ್ಕೈತ್ರಿ, ಅಕ್ಕಿದೊಂದು 32 ರೂಪಾಯಿ